ಮಾತಾಡೋ ಜಯಂತ, ಏನಾಯ್ತು? ಹೇಳು ಜಯಂತ, ಏನಾಯ್ತು ನನ್ನ ಮಗಳಿಗೆ? ಮತ್ತೆ ಸ್ವಲ್ಪ ದಾರಿ ಬಿಡಿ. ಜಯಂತ, ಈಗ್ಲಾದ್ರೂ ಹೇಳಪ್ಪ, ಮಯೂರಿಗೆ ಏನಾಯ್ತು ಅಂತ. ಅತ್ತೆ, ಅದು ಮಯೂರಿ ಮೇಲೆ ಆಸಿಡ್ ಅಟ್ಯಾಕ್ ಆಯ್ತು. ಕಾಲೇಜ್ ಹೊರಗಡೆ ನಿಂತಿದ್ದಾಗ ಯಾರೋ ಬೈಕಲ್ಲಿ ಬಂದವರು ಮಯೂರಿ ಮೇಲೆ ಆಸಿಡ್ ಹಾಕಿ ಹೋಗ್ಬಿಟ್ರು. ಆಸಿಡ್ ಯಾರು ಹಾಕಿದ್ರು? ಗೊತ್ತಿಲ್ಲ ಮಾವ. ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು. ಕಣ್ಣು ಮುಚ್ಚಿಬಿಡೋ ಅಷ್ಟೊತ್ತಿಗೆ ಆಸಿಡ್ ಹಾಕಿ ಹೋಗ್ಬಿಟ್ರು. ತಕ್ಷಣ ಹಾಸ್ಪಿಟಲ್ಗೆ ಎತ್ಕೊಂಡೋದೆ. ಪಾಪ ಕುತ್ತಿಗೆ ಸುಟ್ಟೋಗಿದೆ. ಪಾಪ ನೋವನ್ನು ತಡ್ಕೊಳಕ್ಕಾಗದೆ ಅಮ್ಮ ಅಮ್ಮ ಅಂತ ಕಿರಿಚ್ತಾ ಇದ್ಲು. ಡಾಕ್ಟ್ರ್ ಇವಳಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತಂತೆ. ಅವಳು ನಿದ್ದೆ ಮಾಡಲಿ, ಬನ್ನಿ ನಾವು ಹೋಗೋಣ. ಡಿಸ್ಟರ್ಬ್ ಮಾಡೋದು ಬೇಡ. ನೀವೆಲ್ಲ ಹೋಗಿ, ನಾನು ನನ್ನ ಮಗಳ ಹತ್ರನೇ ಇರ್ತೀನಿ. ಸುಮತಿ, ನಡಿ ಹೋಗೋಣ. ನೀವು ಹೋಗಿ, ನಾನು ಇಲ್ಲೇ ಇರ್ತೀನಿ. ಆ ಕಟಕ್ರ ದೃಷ್ಟಿ ನನ್ನ ಮಗಳ ಮೇಲೆ ಯಾಕೆ ಬಿತ್ತು ದೇವ್ರೇ? ನೋಡು, ನೀನು ಇಲ್ಲೇ ಇದ್ರೆ ನಿನ್ನ ದುಃಖ ಇನ್ನೂ ಹೆಚ್ಚಾಗುತ್ತೆ. ಬಾ ಹೋಗೋಣ. ಇಲ್ಲ ರೀ, ನಾನು ಇಲ್ಲೇ ಇರ್ತೀನಿ. ಹೇಳಿದಷ್ಟು ಕೇಳಬೇಕು. ಬಾ ಅಂದ್ರೆ ಬರಬೇಕು. ನಡಿ, ಇದು ಮೇಘ. ಬಾ ಹೋಗೋಣ. ಅಲ್ಲ ಪುಟ್ಟು, ನೀನು ಯಾಕೆ ಅವಳನ್ನ ಹೊತ್ಕೊಂಡು ಬರಕ್ಕೆ ಹೋದೆ? ಅವಳಿಗೆ ನಡೆಯೋಕ್ಕಾಗಲ್ಲ ಅಂದಿದ್ರೆ ಆಂಬ್ಯುಲೆನ್ಸ್ ಕರ್ಕೊಂಡು ಬರ್ತಿತ್ತಲ್ವಾ? ಅಮ್ಮ, ಅವಳು ಮುಟ್ಟಿದ್ರಿಂದ ಪಾಪ ಏನಾದರೂ ಸುತ್ಕೋತಾ? ಹಾಗಲ್ಲ ಪುಟ್ಟು, ಅದು ಜಾಸ್ತಿ ಮಾತಾಡಬೇಡ, ಚೆನ್ನಾಗಿರಲ್ಲ. ಹಲೋ, ಸ್ವಲ್ಪ ಡಾಕ್ಟರ್ ನರಹರಿ ಅವರಿಗೆ ಕನೆಕ್ಟ್ ಮಾಡಿ. ಹಾಂ, ಕಾಯ್ತೀನಿ. ಡಾಕ್ಟ್ರೆ ನಮಸ್ಕಾರ, ನಾನು ವಿಶ್ವನಾಥ್ ಮಾತಾಡ್ತಿರೋದು. ನೀವು ಫ್ರೀ ಇದ್ದರೆ ಒಂದು 5 ನಿಮಿಷ ಮಾತಾಡಬೇಕಾಗಿತ್ತು. ಅದೇನು ಅಂದರೆ, ಬಂಗಾರದಂಥ ಹುಡುಗಿ ಮೇಲೆ ಆಸಿಡ್ ಹಾಕ್ಬಿಟ್ರು. ಅವ್ರಿಗೆ ಹೇಗಾದ್ರೂ ಮನ್ಸು ಬಂತು. ಪಾಪಿ. ಅಕ್ಕ, ಮಯೂರಿಗೆ ಈ ಊರಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರ ಪರಿಚಯನೂ ಇಲ್ಲ. ಅಂಥದ್ರಲ್ಲಿ ಅವಳ ಮೇಲೆ ಯಾರಿಗಂತ ದ್ವೇಷ ಅಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಕಾಲೇಜ್ನಲ್ಲಿ ಮಯೂರಿ ಯಾರಾದರೂ ಹುಡುಗರ ಜೊತೆ ಗಲಾಟೆ ಮಾಡ್ಕೊಂಡ್ಲಾ? ಇಲ್ಲ ಚಿಕ್ಕಮ್ಮ, ಮೊದಲನೇ ದಿನ ಅಂತಾನು ನೋಡಿದೆ
ಎಲ್ರನ್ನೂ ಫ್ರೆಂಡ್ ಮಾಡ್ಕೊಂಡ್ಲು, ನಗ್ನಗ್ತಾ ಮಾತಾಡಿದ್ಲು. ಎಷ್ಟೋ ವರ್ಷಗಳಿಂದ ಅದೇ ಕಾಲೇಜಲ್ಲಿ ಓದ್ತಾ ಇದ್ದಾಳೇನೋ ಅನ್ನೋಷ್ಟು ಫ್ರೆಂಡ್ಲಿ ಆಗಿದ್ಲು. ಆದರೂ ಹಾಗಾದ್ರೆ ಆಸಿಡ್ ಹಾಕೋದಕ್ಕೆ ಕಾರಣ ಆದ್ರೂ ಏನು? ಮೇಘ, ನೀನು ಆಸಿಡ್ ಹಾಕ್ದವ್ರನ್ನ ನೋಡ್ದ್ಯಾ? ಯಾರು ಮಾಡಿರಬಹುದು ಈ ಕೆಲಸನ? ಅದಕ್ಕೆ ನಾನು ಅಮ್ಮ ಬಡ್ಕೊಂಡಿದ್ದು ಹುಡುಗಿಯರನ್ನ ಕಾಲೇಜಿಗೆ ಕಳ್ಸೋದು ಬೇಡ ಅಂತ. ಕೇಳಿದ್ರಾ? ಕಳ್ಸಿದ್ರಿ. ಹುಡುಗಿರ್ ಕಾಲೇಜ್ಗಾದ್ರೂ ಕಳ್ಸೋದು ಬೇಡವಾ? ಹುಡುಗರು ಕಾಲೇಜ್ಗೆ ಕಳ್ಸ್ಬೇಕಾ? ಅಮ್ಮ ಏನೇನು ಮಾತಾಡಬೇಡ, ದಯವಿಟ್ಟು ಸುಮ್ಮನಿರು. ಅಯ್ಯೋ, ನಾನು ಯಾಕೋ ಸುಮ್ಮನೆ ಇರಬೇಕು? ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ ನಿಮ್ಗೆಲ್ರಿಗೂ ಕೆಂಡದಂತ ಕೋಪ ಅಲ್ಲ? ನ್ಯಾಯಕ್ಕೆ ಕಾಲನೇ ಇಲ್ಲ. ಮೀನಾಕ್ಷಿ ಅವರೇ, ಸುಮ್ಮನೆ ನಿಂತ್ಕೊಳ್ರಿ. ನಿಮ್ದೊಳ್ಳೆ ಕತೆ ಆಯ್ತಲ್ರಿ, ನಾನ್ ಬಾಯೇ ಬಿಡಬಾರ್ದ ಹಾಗಿದ್ರೆ? ದಯವಿಟ್ಟು ಸುಮ್ಮನಿರಿ ಅಪ್ಪ. ಪಶುಪತಿ, ಏನಿದೆಲ್ಲ? ಮತ್ ನೋಡಿ ಅಕ್ಕ, ಸಮಯ ಸಂದರ್ಭ ನೋಡಿದ್ರೆ ಹೇಗೆ ಮಾತಾಡ್ತಾಳೆ. ಇವ್ರಿಗೂ ಒಬ್ಳು ಮಗಳಿದ್ದು, ಅವ್ರಿಗೂ ಹೀಗಾಗಿದ್ರೆ ಹೀಗೆ ಮಾತಾಡ್ತಿದ್ದ. ಮಗು ಅಲ್ಲಿ ಪ್ರಜ್ಞೆ ಇಲ್ಲದೆ ಬಳ್ಕೊಂಡಿದೆ ಅಂತ ನಾವು ಕಣ್ಣೀರ್ ಹಾಕ್ತಿದ್ರೆ ಇವಳಿಗೆ ಕೊಂಕು ಮಾತು. ಅಪ್ಪ ಸುಮ್ಮನಿರಿ ಅಪ್ಪ. ಏಯ್, ಸಾಧ್ಯ ಆದ್ರೆ ಆ ಮಗು ಕಣ್ಣೀರು ಒರೆಸು, ಇಲ್ಲ ಮೂಲೆಯಲ್ಲಿ ಬಿದ್ದಿರು. ಹೆಚ್ಚಿಗೆ ನಾಲ್ಗೆ ತಿರುಗಿಸ್ದೆ ಸೀಳು ಬಿಡ್ತೀನಿ. ಪಶುಪತಿ, ನೀವು ಸ್ವಲ್ಪ ಸುಮ್ಮನಿರಿ. ಸಿಂಧು, ಒಂದು ಲೋಟ ನೀರು ತಗೊಂಬಮ್ಮ. ಸರಿ ಅಕ್ಕ. ನಾನು ಮರಿ ಅಂದ್ರೆ ಸಾಕು. ನಾನು ಮರಿಯಲ್ಲ ಮಾವ, ಮಯೂರಿ ಅಂತ ಓಡೋಡ್ ಬರ್ತಿದ್ಲು. ಮಗಳೇ, ನಿನಗೇನು ಗಿಫ್ಟ್ ತಂದಿಲ್ವಲ್ಲಮ್ಮ ಅಂತ ನಾನಂದ್ರೆ, ಅಯ್ಯೋ ಮಾವ, ನಿಮ್ ಜೊತೆ ಮಾತಾಡೋದೇ ಒಂದು ಗಿಫ್ಟ್ ಅಂತಿದ್ಲು. ಈಗ ನಾನು ಗಿಫ್ಟ್ ತಂದಿದ್ದೀನಿ, ಕೊಡೋದು ಹೇಗೆ?
ಸುಮತಿ, ಡಾಕ್ಟರ್ ಹತ್ರ ಮಾತಾಡಿದೆ. ನರಹರಿ ಅಂತ ಡರ್ಮಟಾಲಜಿಸ್ಟ್, ಅದೇ ಜಯಂತ ಕರ್ಕೊಂಡು ಹೋಗಿದ್ನಲ್ಲ ಮಯೂರಿ, ಆ ಡಾಕ್ಟರ್ ಹತ್ರನೇ. ಚಿಂತೆ ಮಾಡೋದು ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಇನ್ಫೆಕ್ಷನ್ ಆಗದಿರೋ ನೋಡ್ಕೋಬೇಕಂತ ಅಷ್ಟೇ. ಅಯ್ಯೋ ಮಯೂರಿ, ಏನಾಯ್ತು ಮಯೂರಿ? ಮಯೂರಿ ಏನಾಯ್ತಮ್ಮ? ಮಯೂರಿ ಏನಾಯ್ತಮ್ಮ? ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೊರಟೋಗಿ. ಏನಾಯ್ತು ಹೇಳ್ಪುಟ? ಪ್ಲೀಸ್ ಕಂಟ್ರೋಲ್ ಯೋರ್ಸೆಲ್ಫ್. ಪ್ಲೀಸ್ ಯಾರು ನನ್ನ ನೋಡ್ಬೇಡಿ, ದಯವಿಟ್ಟು ಹೊರಟೋಗಿ ಇಲ್ಲಿಂದ. ಪ್ಲೀಸ್ ಕೈ ಮುಗಿತೀನಿ, ಪ್ಲೀಸ್ ಹೊರಟೋಗಿ. ಮೇಘ, ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಮಗು ಮಗು ನೋಡಮ್ಮ, ನಿನ್ನ ಕುತ್ತಿಗೆ ಹತ್ರ ಒಂದು ಸಣ್ಣ ಗಾಯ ಆಗಿದೆ ಅಂತೆ, ಅಷ್ಟೇ. ಒಂದು ವಾರದಲ್ಲಿ ವಾಸಿ ಆಗತ್ತೆ ಅಂತ ಡಾಕ್ಟ್ರೇ ಹೇಳಿದಾರಂತೆಮ್ಮ. ನೋಡು, ನಾನು ನಿನ್ನ ದೊಡ್ಡಮ್ಮ, ಸುಳ್ಳು ಹೇಳ್ತೀನಾ? ನೀ ಅಳಬಾರ್ದು ಕಂದ. ನೋಡು, ನನ್ನನ್ನು ಒಂದ್ಸಲ ನೋಡುಮ್ಮ, ನೋಡು ಮಯೂರಿ. ಮಯೂರಿ, ಯಾಕಮ್ಮ ಹೀಗೆ ಅಳ್ತಿದ್ಯಾ? ನೀ ಅಳಬಾರ್ದು. ನೀನ್ ದೊಡ್ಡಮ್ಮ ನಾನಿದ್ದೀನಿ. ನಿನಗೆ ಭಯ ಯಾಕೆ ಹೇಳು? ನಿಂಗೇನೂ ಆಗಲ್ಲಮ್ಮ, ನೀ ಬೇಗ ವಾಸಿ ಆಗ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲ, ಬೇರೆಯವ್ರಿಗೆ ಧೈರ್ಯ ಹೇಳು, ನೀನೇ ಹೀಗಾದ್ರೆ ಹೇಗಮ್ಮ? ದೊಡ್ಡಮ್ಮ, ನನ್ನ ಮುಖ ನೋಡೋ ಹಾಗೆ ಇಲ್ವಲ್ಲ? ಯಾರು ಹಾಗೆ ಹೇಳಿದ್ದು?
ಬೇಕಾದ್ರೆ ಕನ್ನಡಿನಲ್ಲಿ ಮುಖ ನೋಡ್ಕೋ. ಮಕ್ಕಕ್ಕೇನು ಆಗಿಲ್ಲಮ್ಮ. ದೇವ್ರ ದಯೆ, ದೊಡ್ಡ ಆಪತ್ತು ಸಣ್ಣದ್ರಲ್ಲಿ ಹೊಟ್ಟೋಗಿದೆ. ಏನ್ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಮೇಲೆ ಆಸಿಡ್ ಹಾಕಿದ್ರು ದೊಡ್ಡಮ್ಮ. ದೊಡ್ಡಮ್ಮ, ನಾನ್ ಯಾರು ಏನ್ ಕೇಳ್ ಮಾಡಿದ್ದೆ? ನನ್ ಪಾಡಿಗೆ ನಾನಿದ್ರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು? ಅಳಬಾರ್ದು ಕಂದು, ಅಳಬಾರ್ದು. ನೋಡು, ಆದಷ್ಟು ಬೇಗ ನೀನ್ ಮುಂಚಿನ ಥರ ಆಗ್ತೀಯ. ಅಳಬಾರ್ದು ಕಂದು, ಅಳಬಾರ್ದು. ಅತ್ತಿದ್ ಸಾಕು. ನೋಡು, ಇಂಥ ಸಮಯದಲ್ಲಿ ನೀನು ಧೈರ್ಯವಾಗಿರ್ಬೇಕು. ನೀನೇ ಧೈರ್ಯವಾಗಿಲ್ಲ ಅಂದ್ರೆ ನಿನ್ನ ದೊಡ್ಡಮ್ಮ ಹೇಗೆ ಧೈರ್ಯವಾಗಿರ್ತಾಳೆ ಹೇಳು? ಅಳಬಾರ್ದು ಕಂದ, ಅಳಬಾರ್ದು. ನೀನೇ ಹೀಗೆ ಅಳ್ತಾ ಇದ್ರೆ ಹೇಗೆ? ಮಯೂರಿಗೆ ಸಮಾಧಾನ ಹೇಳಬೇಕು. ಬಾ. ಇಲ್ಲ ಛಾಯಾ, ನನ್ನಿಂದ ಆಗಲ್ಲ, ನೀನು ಹೋಗು. ನಾನು ಯಾವತ್ತೂ ಅವಳು ಈ ರೀತಿ ಹತ್ತಿದ್ದನ್ನ ನೋಡೇ ಇಲ್ಲ ಕಣೆ. ಕಣ್ಣೀರು ಒರೆಸೋ ಕೈ ಅವಳ್ದು. ಅಂಥವಳ ಕಣ್ಣೀರ್ನ ಇವತ್ತು ಇನ್ನೊಬ್ರು ಒರೆಸ್ಬೇಕು ಅಂದ್ರೆ ಎಂಥ ದುರಂತ ಅಲ್ವಾ? ಪಾಪ ಮಯೂರಿ ನನಗೋಸ್ಕರ ಎಲ್ಲರ ಹತ್ರ ಜಗಳ ಕಾಯ್ತಾ ಇದ್ಲು. ನನ್ ತಪ್ಪಿದ್ರು ಕೆಟ್ಟ ಹೆಸರು ಅವಳು ತಗೋತಿದ್ಲು. ಎಂಥ ಸಂದರ್ಭ ಬಂದ್ರು ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳ್ತಿದ್ಲು. ಆದ್ರೆ ಈಗ ಅವಳೇ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದಾಳೆ. ಇಂಥ ಸಂದರ್ಭದಲ್ಲಿ ನಾನು ಏನಂತ ಸಮಾಧಾನ ಮಾಡ್ಲಿ? ಆಗಲ್ಲ ಛಾಯಾ, ಇಷ್ಟು ದಿನ ಅವಳು ನಿನಗೋಸ್ಕರ ಮಾಡಿದ ಕೆಲಸನ ಇವತ್ತು ನೀನು ಅವಳಿಗೋಸ್ಕರ ಮಾಡಬೇಕು. ಮಯೂರಿ, ಹೆದರ್ಕೋಬೇಡ. ಇನ್ನು ಮುಂದೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಧೈರ್ಯ ಹೇಳಬೇಕು. ನಡಿಯೇ ಹೋಗೋಣ. ಬಾ, ನಡಿ.
ಮಾಡೋಕ್ಕಾಗಲಿಲ್ಲ. ಅವಳಿಗಷ್ಟು ಅನ್ಯಾಯ ನಡೀತಿದ್ರು ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಆಸಿಡ್ ಹಾಕಿದ ನನ್ನ ಮಗ ಯಾರು ಅಂತ ಗೊತ್ತಾಗಬೇಕು. ಜೀವ ಸಹಿತ ಬಿಡಲ್ಲ ನಾನು. ಸಿಕ್ಕು ನನ್ನ ಮಗನೇ.